ಇದೆಲ್ಲ ಹೊರಬೇಕಂದ್ರೆ ಕಾರ್ತಿಕ್ ಮತ್ತೆ ದೇವರಾಜೇಗೌಡರನ್ನ ಬಂಧಿಸಿ ಒಂದು ಸ್ಪಷ್ಟ ತನಿಖೆ ಆಗಬೇಕು, ಆಗ ನಿಜಾಂಶ ಬರುತ್ತೆ. ಆದರೆ ಸಂತ್ರಸ್ತ ಮಹಿಳೆಯರಿಗೆ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥದ್ದು ಇಡೀ ಹಾಸನ ಜಿಲ್ಲೆ ಜನತೆಗೆ ತಲೆ ತೆಗೆಸ್ತಕ್ಕಂಥ ಒಂದು ವಾತಾವರಣ ಆಗಿದೆ. ಆ ತನಿಖೆ ದಿಟ್ಟವಾಗಬಾರ್ದು ಅಂದರೆ ಫಸ್ಟ್ ದೇವರಾಜೇಗೌಡ ಮತ್ತು ಕಾರ್ತಿಕನ ಬಂಧಿಸಬೇಕು. ತನಿಖೆಯನ್ನು ಬಹಳ ಒಂದು ನಿಷ್ಪಕ್ಷಪಾತ ತನಿಖೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಈ ಪೆನ್ ಡ್ರೈವ್ನ ಯಾವುದೇ ಡಿ ಕೆ ಶಿವಕುಮಾರ್ ಮಾಡ್ತಕ್ಕಂಥ ಅವಶ್ಯಕತೆ ಎಲ್ಲ ಅವ್ರು ಮಾಡೋಲ್ಲ. ಈ ಪೆನ್ ಡ್ರೈವ್ ಹಂಚಿರೋದೇ ದೇವರಾಜೇಗೌಡ, ಈ ಪೆನ್ ಡ್ರೈವ್ ಎಲ್ಲ ಕಡೆ ಕೊಟ್ಟಿರೋದೇ ದೇವರಾಜೇಗೌಡ. ಇದು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ಪೆನ್ ಡ್ರೈವ್ ದೇವರಾಜೇಗೌಡ ಎಲ್ಲ ಕಡೆ ಸೆಟಲ್ಮೆಂಟ್ ತಗೊಂಡೋಗಿದ್ದಾನೆ. ನನಗೆ ಮಾತು ನನ್ನ ಹತ್ರ ಬಂದಿಲ್ಲ. ನನಗೆ ದೇವರಾಜೇಗೌಡ ಕೊಡ್ತಿದ್ದ, ಬೇಡಪ್ಪ ನೀನು ಪೆನ್ ಡ್ರೈವ್ ನೀನೇ ಇಟ್ಕೋ ಅಂದ. ಆ ಪೆನ್ ಡ್ರೈವ್ ನಾನೇನ್ ಮಾಡಿ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾನೆ. ಅಲ್ಲಿ ನ್ಯಾಯ ಸಿಗದೆ ಇದ್ದಾಗ ನನಗೆ ನ್ಯಾಯ ಕೊಡ್ತೀನಿ ಅಂತ ಹೋಗ್ತೀನಿ, ನ್ಯಾಯ ಸಿಗದೆ ಇದ್ದಾಗ ನಾನು ನೆಕ್ಸ್ಟ್ ದೇವರಾಜೇಗೌಡರ ಹತ್ರ ಹೋಗಿರೋದು ಅಂತ ಮಾತಾಡಿರೋದು. ಡಿ ಕೆ ಶಿವಕುಮಾರ್ ಅವರು ಪೆನ್ ಡ್ರೈವ್ ತಗೊಂಡು ಅದನ್ನ ಅವರೇ ಬ್ಲಾಕ್ ಮೇಲ್ ಮಾಡೋದು ಉದ್ದೇಶ ಇಲ್ಲ. ಈ ಜನಗಳದ ಮತ್ತು ನಮ್ಮ ಹಾಸನ ಜಿಲ್ಲೆಯ ಮಹಿಳೆಯರ ಮಾನವನ ಹರಾಜು ಮಾಡ್ತಕ್ಕಂಥದ್ದಲ್ಲ, ಅದನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಇಶ್ಯೂ ತರಬೇಡ ಅಂತ ಹೇಳಿರ್ಬೇಕು. ಆದರೆ ದೇವರಾಜೇಗೌಡರಿಗೆ ಇದು ವರವಾಗಿ ಪರಿಣಮಿಸಿದೆ. ಇದನ್ನು ತಗೊಂಡು ಬ್ಲಾಕ್ ಮೇಲ್ ತಂತ್ರಕ್ಕೆ ಉಪಯೋಗಿಸಿ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಇಡೀ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಗೌರವ, ಹಾಸನ ಜನತೆಯ ಗೌರವ ಹಾಳಾಗಿದೆ. ಇದನ್ನ ಕೂಡಲೇ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಇವನನ್ನ ಮತ್ತು ಕಾರ್ತಿಕನ ಬಂಧಿಸಬೇಕು, ನಿಜಾಂಶವನ್ನು ಹೊರಗೆ ತೆಗಿಬೇಕು. ಇದು ನನ್ನ ಈ ಮಾಧ್ಯಮಗಳ ಮೂಲಕ ಮಾಡ್ತಕ್ಕಂಥ ಒತ್ತಾಯ. ಇದು ಯಾವುದೋ ಒಂದು ತನಿಖೆ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ನಮ್ಮ ಪಕ್ಷದ ನಾಯಕರಾದ ಶಿವಕುಮಾರ್ ಹೆಸರು ಹೇಳಿದ ತನಿಖೆ ದಿಕ್ಕು ತಪ್ಪುತ್ತೆ. ಮತ್ತೆ ಇವತ್ತು 7ನೇ ತಾರೀಕು ಎಲೆಕ್ಷನ್ ನಡೆಯುತ್ತಲ್ಲ, ಈ ಎಲೆಕ್ಷನ್ಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿರ್ತಕ್ಕಂಥ ನಿನ್ನೆ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ ಹೊರತು ಇದು ಬೇರೆ ಯಾವುದೇ ಅಲ್ಲ. ಇದು ಅನೇಕ ಬಿಜೆಪಿ ಮುಖಂಡರುಗಳ ಒತ್ತಡಕ್ಕೆ ಮಾಡಿದಂಥ ಒಂದು ಬ್ಲಾಕ್ ಮೇಲ್ ತಂತ್ರದ ಪತ್ರಿಕಾಗೋಷ್ಠಿ ಅಂತ ಹೇಳಿಕ್ಕೆ ನಾನು ಇಚ್ಛೆಪಡ್ತೇನೆ. ಈಗ ಒಬ್ರು ರಾಜ್ಯ ನಾಯಕರು ಮಾತಾಡ್ತೀವಿ ಅಂತೇಳಿ ಎಲ್ಲ ಕಡೆ ಹೇಳಿದ್ರೆ ಮಾತಾಡ್ತೀವಿ, ಏನೋ ಮಾತಾಡ್ತೀವಿ ಅಂತ ಮಾತಾಡಿರ್ತಾರೆ. ಯಾರಿಗೂ ಮಾತಾಡಕ್ಕಾಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅವ್ರು ಇದೇ ಸಬ್ಜೆಕ್ಟ್ ಮಾತಾಡ್ತಿದ್ರೆ ಅವ್ರಿಗೇನು ಗೊತ್ತಿರ್ತದೆ. ಯಾವ್ದಾದ್ರು ಮಾತಾಡ್ತೀನಿ ಏನೋ ಕೆಲಸಕ್ಕೆ ಬಂದಿರ್ತಾನೋ, ಯಾವ್ದು ಕೆಲಸ ಆಗ್ಬೇಕೇನೋ, ಒಬ್ಬ ವಕೀಲರಲ್ಲೋ ಯಾವುದೋ ಇದ್ರ ಬಗ್ಗೆ ಮಾತಾಡಿ ತಿಳ್ಕೊಂಡಿರ್ತಾರೆ. ಆದರೆ ಇವ್ರು ಬ್ಲಾಕ್ ಮೇಲ್ ಮಾಡೋದು ಬರ್ತಾರೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಅಲ್ಲ, ಇವನು ಮಾತಾಡಿರ್ತಾನೆ, ಯಾಕೆಂದ್ರೆ ಉದ್ಯೋಗನೇ ಅಂತ. ಇವನು ಬ್ಲಾಕ್ ಮೇಲ್ ಮಾಡೋದು ಕೂಡ ಏನೂ ಗೊತ್ತಿಲ್ಲ. ಸರ್, ನಮ್ಮ ನಾಯಕರು ರಾಜಕೀಯ ಉದ್ದೇಶ ಉಪಯೋಗಿಸ್ಬೇಕಂತ 1 ವರ್ಷದಿಂದಲೇ ಉಪಯೋಗಿಸ್ಬೋದಾಗಿತ್ತು. ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ. ಅವರು ಹೋರಾಟಗಾರರು, ಸಂಘಟನೆಗಾರರು. ಇದನ್ನ ಬ್ಲಾಕ್ ಮೇಲ್ ಮಾಡೋರಿಗೆ ಉಪಯೋಗಿಸ್ಕೊಳ್ಳೋದು ಹೊರತು ಈ ದಿಕ್ಕನ್ನ ತನಿಖೆ ದಿಕ್ಕನ್ನು ತೆಗೆಸಿ ಇವ್ರ ಮೇಲೆ ಒಂದು ಆರೋಪ ಮಾಡಿ ನಾವು ಬೆನಿಫಿಟ್ ಪಡೆಯುವ ಉದ್ದೇಶದಲ್ಲಿ ಮಾಡಿರ್ತಕ್ಕಂಥ ಕೆಲಸನ ಹೊರತು ಇದು ಬೇರೆ ಯಾವುದೇ ಉದ್ದೇಶ ಅಲ್ಲ. ಆದರೆ ಸಂತ್ರಸ್ತರಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮಾಡಬೇಕು ಹೊರತು ಪೆನ್ ಡ್ರೈವ್ ಹಂಚಿದ್ರು, ಇವ್ರು ಹಂಚಿದ್ರು, ಅವ್ರು ಹಂಚಿದ್ರು ಪ್ರಮುಖ ಪ್ರಶ್ನೆ ಅಲ್ಲ. ಪ್ರಮುಖ ಪ್ರಶ್ನೆ ಏನು, ಇನ್ಸಿಡೆಂಟ್ ಯಾಕಾಯ್ತು, ಎಲ್ಲಾಯ್ತು, ಯಾವ ಆರೋಪ ಇದ್ದರೆ, ಯಾರಿಗೆ ಸಂತ್ರಸ್ತರಿಗೆ ನೋವಾಗಿದೆ, ಯಾರ ಮನೆಯ ಮಾನ ಮರ್ಯಾದೆ, ಯಾವ ಹೆಣ್ಣು ಮಕ್ಕಳು ಆಘಾತಗೀಡಾಗ್ತಾರೆ ಅನ್ನೋ ಪ್ರಶ್ನೆ ಇನ್ವೆಸ್ಟಿಗೇಷನ್ ಆಗಬೇಕು ಹೊರತು ಈ ಪೆನ್ ಡ್ರೈವ್ ಪ್ರಶ್ನೆ ಉದ್ಭವ ಆಗೋದು ಆಮೇಲೆ. ಪೆನ್ ಡ್ರೈವ್ ಪ್ರಶ್ನೆ ಯಾಕೆ ತೆಗೆದ್ರು ಅಂದ್ರೆ ಈ ತನಿಖೆಯ ದಿಕ್ಕನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ತೆಗೆದು. ಈ ಪೆನ್ ಡ್ರೈವ್ ಹಂಚಿದವರು ಯಾರು? ಪ್ರಜ್ವಲ್ ಬಿಟ್ರೆ ಕಾರ್ತಿಕ್, ಕಾರ್ತಿಕ್ ಬಿಟ್ಟರೆ ದೇವರಾಜೇಗೌಡನೇ ಹೇಳಿದ ಪ್ರಕಾರ ಎಲ್ಲ ನಾಯಕರಿಗೆ ಕೊಟ್ಟಿದ್ರಿ, ಎಲ್ಲ ನಾಯಕರು ಹಂಚಿದ್ರಿ, ಮಧ್ಯಮ ಗೋಷ್ಠಿಗೆ ಹೇಳಿ ನಾನು ಎಲ್ಇಡಿ ಹಾಕ್ತೀನಿ ಅಂತ ಹೇಳಿದ್ದು ದೇವರಾಜೇಗೌಡನೇ ಹೊರತು ಅವನು ಬಿಟ್ಟು ಯಾರು ಸಾಧ್ಯ? ಹಾಸನದಲ್ಲಿ ನಾನು ಡಿ ಕೆ ಶಿವಕುಮಾರ್ ಹಾಸನ ಬಂದು ಹಂಚಿದ್ರ? ದೇವರಾಜೇಗೌಡನೇ ಹಂಚಿರೋದು. ಅದರ ತನಿಖೆ ದೀಪನ್ನ ತಪ್ಪಿಸ್ಲಿಕ್ಕೋಸ್ಕರ ಈ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಕ್ಕಂಥ ಮಾತುಗಳನ್ನಾಡೋದು. ಸರ್ಕಾರನೇ ಹೋಗುತ್ತೆ ಅನ್ನೋ ಉದ್ದೇಶ ಮಾಡಬೇಕು. ಯಾರೋ ಇವ್ರ ಮಹಾನಾಯಕರು ಹಿನ್ನೆಲೆಯಾಗಿ ನಿಂತು ಈ ರೀತಿ ಬ್ಲಾಕ್ ಮೇಲ್ ತಂತ್ರ ಮಾಡುವುದು ಹೇಳ್ಕೊಟ್ಟಿರ್ಬೇಕು. ಅದರಿಂದ ಮಾಡಿದ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಇಂಥ ತನಿಖೆ ಈ ಸುಳ್ಳು ಆರೋಪವನ್ನು ಹೊರಿಸಿ ತನಿಖೆ ದಿಕ್ಕನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನು ಬಿಟ್ಟು
SIT ಅವರು ತನಿಖೆ ಮಾಡಿ ಸಹಕಾರ ನೀಡಿ ನಿಜಾಂಶವನ್ನು ಬರೋದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಈ ಮಾಧ್ಯಮಗಳ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ಸರ್, ಈ ವಿಡಿಯೋಗಳ ಬಗ್ಗೆ ಎಷ್ಟು ವರ್ಷ ಮುಂಚೆ ಗೊತ್ತಿತ್ತು DK ಅವರಿಗೆ? ಸರ್, ಇದು ಪ್ರಜ್ವಲ್ ರೇವಣ್ಣ ಅವರು ಸುಮಾರು 1 ವರ್ಷದ ಹಿಂದೆನೆ ಇದಕ್ಕೆ ಯಾರಿಗೂ ಸಹ ಅನೌನ್ಸ್ ಮಾಡಬಾರ್ದು ಅಂತೇಳಿ ಎಲ್ಲ ಮಾಧ್ಯಮದಲ್ಲಿ ಸ್ಟೇ ಆಗ್ತು. ಇದು ಕಾರ್ತಿಕ್ ಅಣ್ಣವರು ಪ್ರಜ್ವಲ್ ರೇವಣ್ಣನ ಬಿಟ್ಟು ಡ್ರೈವರ್ ಈಚೆ ಬಂದದ್ದು 1 ವರ್ಷದ ಈಚೆ. ಆ 1 ವರ್ಷದ ಈಚೆ ಬಂದ ಮೇಲೆ ಇದು ದೇವರಾಜೇಗೌಡನಿಗೆ ಈಚೆ ಸಿಕ್ತಂತ ಪೆಟ್ರೋಲ್. ಕಾರ್ತಿಕ್ ಒಂದ್ ವೇಳೆ ಬರಲಿಲ್ಲ ಅಂದ್ರೆ ಈ ಇನ್ಸಿಡೆಂಟ್ ಈ ಒಂದು ಕೃತ್ಯದ ವಿಷಯನೇ ಆಚೆ ಬರ್ತಿರ್ಲಿಲ್ಲ. DK ಅವರಿಗೆ ಗೊತ್ತಾಗಿದ್ದು ಯಾವಾಗ? DK ಅವರಿಗೆ ಈಗ ಒಂದು ಎಲೆಕ್ಷನ್ 8 ದಿವಸ ಮುಂಚೆ ಗೊತ್ತಾಗಿರೋ ವಿಷಯ. ಯಾವಾಗ ಅಂತಂದ್ರೆ ನಮ್ದು 26ನೇ ತಾರೀಕು ಎಲೆಕ್ಷನ್ ಇತ್ತು, ಅವ್ರಿಗೆ 24ನೇ ತಾರೀಕು ಗೊತ್ತಾಗಿರ್ಬೇಕು. ಅದಕ್ಕೆ ಮುಂಚೆ ಗೊತ್ತಿಲ್ಲ ಅವ್ರಿಗೆ.